ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಶಿಕ್ಷಣವೇ ಇವತ್ತು ಶಕ್ತಿ. ಮನುಷ್ಯನಲ್ಲಿರ್ತಕ್ಕಂಥ ಯಾವುದಾದರೂ ವಸ್ತುವನ್ನು ಸುಲಭವಾಗಿ ಕದಿಯಬಹುದು, ಆದರೆ ಕದಿಯಲಾರದ ಒಂದು ವಸ್ತು ಅಂತಂದರೆ ವಿದ್ಯೆ ಅಂತ ಹೇಳಿ ಅಂತ. ಆ ಅತ್ಯುತ್ತಮವಾಗಿರ್ತಕ್ಕಂಥ ವಿದ್ಯೆಗಳನ್ನು ಕೊಡುವುದರ ಮೂಲಕವಾಗಿ ಶಿಕ್ಷಣದ ಮಹತ್ವವನ್ನು ಸಾರ್ತಾ ಇರತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ವಿದ್ಯಾಸಂಸ್ಥೆ ಕೆಂಗೇರಿ ಉಪನಗರದ ಕೊಮ್ಮಘಟ್ಟ ರಸ್ತೆಯಲ್ಲಿರ್ತಕ್ಕಂಥ ಶ್ರೀ ಬಂಡೇಶ್ವರ ಸ್ವಾಮಿ ಎಜುಕೇಷನ್ ಟ್ರಸ್ಟ್ SBS ಪಬ್ಲಿಕ್ ಸ್ಕೂಲ್ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಮಾಡ್ತಾ ಇದೆ. ಬಂಡೇಶ್ವರ ಸ್ವಾಮಿಯ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೀತಾ ಇರತಕ್ಕಂತಹ ಈ ಶಾಲೆ ತನ್ನದೇ ಆಗಿರ್ತಕ್ಕಂಥ ಒಂದು ಮಹತ್ವವನ್ನು ಹೊಂದಿದೆ. ಸಹಜವಾಗಿ ಶಿಕ್ಷಣ ಸಂಸ್ಥೆಗಳು ಅಂತ ಹೇಳಿದಾಗ ಕೇವಲ ಪಠ್ಯವನ್ನು ಮಾತ್ರ ಬೋಧಿಸುವಂಥದ್ದು, ಅಂಕವನ್ನು ಮಾತ್ರ ತೆಗೆದುಕೊಳ್ಳಬೇಕು ಅಂತ ಹೇಳುವಂಥದ್ದು, ಅಂಕ ಒಂದೇ ಗುರಿ ಅನ್ನುವಂತಹ ಪ್ರಸ್ತುತ ಸನ್ನಿವೇಶದಲ್ಲಿಯೂ ಕೂಡ ವಿಶೇಷವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡುವುದರ ಜೊತೆಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆ ಒಳಗೆ ಕೇವಲ ಸ್ಪೋರ್ಟ್ಸು ಕ್ರೀಡೆ ಅಂತಾಗಲಿ ಮತ್ತೊಂದಾಗಲಿ ಅಂತ ಅಲ್ಲ, ಕ್ರೀಡೆಗೆ ಎಷ್ಟು ಮಹತ್ವವನ್ನು ಕೊಡ್ತಾರೆ ಧಾರ್ಮಿಕವಾಗಿಯೂ ಅಷ್ಟೇ ಮಹತ್ವವನ್ನು ಕೊಡ್ತಾರೆ. ಧಾರ್ಮಿಕವಾಗಿ ಎಷ್ಟು ಮಹತ್ವವನ್ನು ಕೊಡ್ತಾರೆ ಅಷ್ಟೇ ಸಾಮಾಜಿಕವಾಗಿ ಮಹತ್ವವನ್ನು ಕೊಟ್ಟು ವಿದ್ಯಾರ್ಥಿಗಳನ್ನು ಪರಿಪೂರ್ಣ ವ್ಯಕ್ತಿತ್ವವನ್ನು ರೂಪಿಸುವಂತಹ ಒಂದು ವಿದ್ಯಾಸಂಸ್ಥೆ SBS ಪಬ್ಲಿಕ್ ಸ್ಕೂಲ್. CBSE ಮಾನ್ಯತೆಯನ್ನು ಕೂಡ ಪಡೆದಿರತಕ್ಕಂಥದ್ದು. ಇಂಥ ಅತ್ಯುತ್ತಮವಾಗಿರ್ತಕ್ಕಂಥ ಶಾಲೆಯ ಒಂದಷ್ಟು ವಿವರಗಳನ್ನು ನಿಮಗೆ ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಸಹಜವಾಗಿ ಇವತ್ತು ಶಾಲೆಗಳು ಆರಂಭ ಆಗುತ್ತೆ. ಶಾಲೆಗಳು ಆರಂಭವಾದರೆ ಚಿಕ್ಕ ಚಿಕ್ಕ ಕೊಠಡಿಗಳು ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಮೂಲಭೂತ ಸೌಲಭ್ಯಗಳೇ ಇರೋದಿಲ್ಲ. ಸೌಲಭ್ಯಗಳ ಕೊರತೆ, ಆಟದ ಮೈದಾನದ ಕೊರತೆ, ಲ್ಯಾಬಿನ ಕೊರತೆ, ಗ್ರಂಥಾಲಯದ ಕೊರತೆ, ಇದೆಲ್ಲದರ ಮೊದಲಿಗೆ ಶೌಚಾಲಯದ ಕೊರತೆ. ಆದರೆ ಇದೆಲ್ಲವನ್ನು ಮೀರಿ ಒಂದು ಇಂಟರ್ನ್ಯಾಷನಲ್ ಸ್ಕೂಲಿಗಿಂತ ಅತಿ ಹೆಚ್ಚು ಗೌರವಕ್ಕೆ ಪಾತ್ರವಾಗಿರ್ತಕ್ಕಂಥದ್ದು SBS ಪಬ್ಲಿಕ್ ಸ್ಕೂಲ್. ಒಂದು ಡಾಕ್ಟರ್ S ರಾಧಾಕೃಷ್ಣನವರು ಒಂದು ಮಾತನ್ನು ಹೇಳ್ತಾರೆ, ದೈಹಿಕ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಪ್ರಗತಿಗೆ ಇಂಬು ಕೊಡದ ಶಿಕ್ಷಣ ಅಪೂರ್ಣವಾದದ್ದು ಅಂತ. ನೋಡಿ, ಕೇವಲ ಪಠ್ಯವನ್ನು ಓದಿ ಅಂಕಗಳನ್ನು ಪಡೆದುಬಿಟ್ರೆ ಬರೋದಿಲ್ಲ. ದೈಹಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಪ್ರಗತಿ ಇಂಬು ಕೊಡದ ಶಿಕ್ಷಣ, ಅದು ಯಾವುದಕ್ಕೂ ಇಂಬೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಆ ಶಿಕ್ಷಣ ಪರಿಪೂರ್ಣ ಅಲ್ಲ, ಅದು ಅಪೂರ್ಣ ಅಂತ. ಆ ಲೆಕ್ಕಕ್ಕೆ ಯೋಚನೆಯನ್ನು ಮಾಡಿದ್ರೆ SBS ಪಬ್ಲಿಕ್ ಸ್ಕೂಲ್ ದೈಹಿಕ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಪ್ರಗತಿಗೆ ಇಂಬು ಕೊಡುವಂಥ ಶಿಕ್ಷಣವನ್ನು ಈ ವಿದ್ಯಾಸಂಸ್ಥೆ ಕೊಡ್ತಾ ಇದೆ ಅನ್ನುವಂಥದ್ದನ್ನು, ಶಾಲೆಯ ಕೊಠಡಿಗಳು ವಿಸ್ತಾರವಾಗಿರ್ತಕ್ಕಂಥದ್ದು, ವಿಶಾಲವಾಗಿರ್ತಕ್ಕಂಥದ್ದು, ಆಟದ ಮೈದಾನ ವಿಶಾಲವಾಗಿರ್ತಕ್ಕಂಥದ್ದು, ನುರಿತ ಅಧ್ಯಾಪಕಗಳಿರ್ತಕ್ಕಂಥದ್ದು, ಮಕ್ಕಳ ಮನೋವಿಕಾಸಕ್ಕೆ ಬೇಕಾಗುವಂತಹ ಎಲ್ಲ ಶಿಕ್ಷಣದ ಜೊತೆಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಜೊತೆಗೆ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಕೊಡ್ತಾ ಇರತಕ್ಕಂತಹ ಈ ಸಂಸ್ಥೆ. ಇದು ನೋಡಿದಾಗ ಒಂದು ಮಾತು ಬರುತ್ತೆ, ಮನುಷ್ಯನ ವ್ಯಕ್ತಿತ್ವ ಶಿಕ್ಷಣದಿಂದ ಬಯಲಿಗೆ ಬರುತ್ತದೆ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಅಂದರೆ ಆ ವ್ಯಕ್ತಿತ್ವ ನೋಡೋ, ಆ ಮನುಷ್ಯ ಆ ವ್ಯಕ್ತಿತ್ವ ನೋಡಿದ ತಕ್ಷಣ ಹೇಳ್ಬೋದು ಇವನು ಶಿಕ್ಷಣ ಇದೆಯೋ ಇಲ್ವೋ, ಅಥವಾ ಶಿಕ್ಷಣದ ಮಟ್ಟಿಗೆ ಯಾವ ರೀತಿಯಾಗಿ ಬದಲಾಗಿದೆ ಅನ್ನುವಂಥದ್ದು. ಆ ರೀತಿಯಾಗಿ ಪರಿಪೂರ್ಣ ವ್ಯಕ್ತಿತ್ವವನ್ನು ರೂಪಿಸುವಂತಹ ಈ ಬಂಡೇಶ್ವರ ಸ್ವಾಮಿ ವಿದ್ಯಾಸಂಸ್ಥೆ ನಿಜಕ್ಕೂ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ವಿದ್ಯಾಸಂಸ್ಥೆ. ವಿದ್ಯೆಯೊಂದಿಗೆ ಆದರ್ಶ ಗುಣಗಳು ನಿನ್ನಲ್ಲಿ ಬರದಿದ್ದರೆ ನೀನು ಓದಿದ್ದು ವ್ಯರ್ಥ ಅಂತ ಒಬ್ಬರು ಹಿರಿಯರು ಹೇಳಿದ್ದಾರೆ. ಹೌದು, ಕೇವಲ ಓದುಬಿಟ್ರೆ ಏನು ಬಂತು, ಆದರ್ಶ ಗುಣಗಳೇ ಬರದೇ ಇದ್ದ ಮೇಲೆ ಓದು ವ್ಯರ್ಥ ಅಂತೇಳಿ ಅಂತ. ಆದರೆ ಶ್ರೀ ಬಂಡೇಶ್ವರ ಸ್ವಾಮಿ ವಿದ್ಯಾಸಂಸ್ಥೆಯೊಳಗೆ ವಿದ್ಯೆಯ ಜೊತೆಗೆ ಆ ಶಿಕ್ಷಣದ ಅರ್ಥದ ಜೊತೆಗೆ ಸಾಮಾಜಿಕ ಜವಾಬ್ದಾರಿ ಜೊತೆಗೆ ಕಳಕಳಿ ಉಳ್ಳುವಂತಹ ಶಿಕ್ಷಣವನ್ನು ಕೊಡುವಂತಹ ಕೆಲಸವನ್ನು ಶ್ರೀ ಬಂಡೇಶ್ವರ ಸ್ವಾಮಿ ಪಬ್ಲಿಕ್ ಸ್ಕೂಲ್ ನಡೀತಾ ಇದೆ. ಈಗಾಗಲೇ ಅದಕ್ಕೆ ಪ್ರವೇಶಕ್ಕೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅಲ್ಲಿ ಇನ್ನೊಂದನ್ನು ಪ್ರೊವೈಡ್ ಮಾಡಿದ್ದಾರೆ, ಅಬಾಕಸ್, ವೇದಿಕ್ ಮ್ಯಾಥ್ಸ್, ಡ್ಯಾನ್ಸ್, ಕರಾಟೆ, ಯೋಗ, ಏರೋಬಿಕ್ಸನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಸಹಜವಾಗಿ ಎಲ್ಲ ಬೇರೆ ಬೇರೆ ಫೀಸನ್ನು ತೆಗೆದುಕೊಳ್ತಾರೆ, ಆದರೆ ಇಲ್ಲಿ ಹಾಗಿಲ್ಲ, ಇದು ಉಚಿತವಾಗಿ ಕೊಡ್ತಾ ಇರ್ತಕ್ಕಂಥದ್ದು. KG, LKG, UKG ಗ್ರೇಡಿಂದ ಹಿಡಿದು ಮೊದಲನೇ ಸ್ಟ್ಯಾಂಡರ್ಡ್ ಅಂದರೆ 10ನೇ ಸ್ಟ್ಯಾಂಡರ್ಡ್ವರೆಗೂ ಕೂಡ ಇಲ್ಲಿ ಪ್ರವೇಶಕ್ಕೆ ಅವಕಾಶ ಇದೆ. ಅತ್ಯುತ್ತಮವಾಗಿರ್ತಕ್ಕಂಥ ಈ ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳನ್ನು ಸೇರ್ಪಡೆಯನ್ನು ಮಾಡಿದ್ರೆ ನಿಜಕ್ಕೂ ಒಂದು ವ್ಯಕ್ತಿತ್ವವನ್ನು ರೂಪುಗೊಳ್ಳುವಂತಹ ಕೆಲಸವನ್ನು ಈ ಬಂಡೇಶ್ವರ ಸ್ವಾಮಿ ವಿದ್ಯಾಸಂಸ್ಥೆಯವರು ಮಾಡ್ತಾರೆ. ಅಲ್ಲಿ ಒಂದು ವಾತಾವರಣದ ಪರಿಚಯ ನಿಮಗೆ ಕೊಡ್ತಾ ಇದ್ದೇನೆ.
SPS ಪಬ್ಲಿಕ್ ಶಾಲೆಯ ಸಂಪೂರ್ಣವಾಗಿರ್ತ ಮಾಹಿತಿಯನ್ನು ನೋಡಿದ್ರಿ. ಮತ್ತು ವಿಶೇಷವಾಗಿರ್ತಕ್ಕಂಥ ಮಾಹಿತಿ, ವಿಶೇಷವಾಗಿರ್ತಕ್ಕಂಥ ವಿಚಾರವನ್ನು ಹೊತ್ತು ಬರ್ತಾನೆ. ನಮಸ್ಕಾರ.